ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಆ್ಯಕ್ಚುಲಿ ಬಂದುಬಿಟ್ಟು ನಮಗೆ ಸ್ಪೆಷಲ್ ಡೇ. ಏನಂದ್ಬಿಟ್ರೆ ನಮ್ಮದು ಇವತ್ತು ಬಂದು 7th ಇಯರ್ ಆ್ಯನಿವರ್ಸರಿ. ಸೊ ನಮಗೆ ಪ್ರೋಗ್ರಾಮ್ ಇದ್ದಿದ್ದರಿಂದ ನೈಟ್ ಕೂಡ ಬಂದ್ವಿ ಲೇಟಾಗಿ. ಎಲ್ಲೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸ್ಟಾರ್ಟಿಂಗ್ ಆದರೆ ಒಂದು ಕ್ರೇಜ್ ಇತ್ತು, ಬಟ್ ನಮಗೇನು ಕ್ರೇಜ್ ಕಡಿಮೆ ಆಗಿಲ್ಲ. ಸೊ ಕೆಲವೊಂದು ಲೈಫ್ನಲ್ಲಿ ದೇವರೆಲ್ಲ ಕೊಟ್ಟಿದ್ದಾನೆ, ಬಟ್ ಕೆಲವೊಂದಿಷ್ಟನ್ನು ಏನೋ ಒಂದು ಕೊರತೆ ಇಟ್ಟಿದ್ದಾನೆ ಅಂತ ಅದೊಂದು ಬೇಜಾರಿದೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಟೈಮ್ ಯಾವಾಗ ಬರುತ್ತೆ ಆವಾಗ ಎಲ್ಲನೂ ಅಕ್ಸೆಪ್ಟ್ ಮಾಡಬೇಕು. ಇವತ್ತಲ್ಲ ನಾಳೆ ಒಳ್ಳೆ ಟೈಮ್ ಬರುತ್ತೆ ಅಂತ ನಾವು ಕೂಡ ವೇಟ್ ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಮದುವೆ ಆಗಿ ಇವತ್ತಿಗೆ 7 ವರ್ಷ ಕಂಪ್ಲೀಟ್ ಆಯಿತು. ಹಾಗಾಗಿ ನಮ್ಮ ಮದುವೆ ಬಂದುಬಿಟ್ಟು ಲಕ್ಷ್ಮೀ ದೇವಸ್ಥಾನ ಗೋಕಾಕ್ನಲ್ಲಿ ಆಗಿತ್ತು. ಆ್ಯಕ್ಚುಲಿ ಬಂದುಬಿಟ್ಟು ಇವತ್ತು ನನಗೆ ಇದನ್ನು ಹೇಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಬಟ್ ನಮ್ಮ ಅಪ್ಪ ಅಮ್ಮನಿಗೆ ನೋವು ಕೊಟ್ಟಿದ್ದ ದಿನ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಅವ್ರ ಮುಂದೆ ತುಂಬಾ ಚೆನ್ನಾಗಿದ್ದೀವಿ. ಹಾಗಾಗಿ ಆ ನೋವನ್ನೆಲ್ಲ ಮರೆತು ನಾವು ಅವ್ರ ಮುಂದೆ ಚೆನ್ನಾಗಿದ್ದು ತೋರಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅದೇ ಒಂದು ಹೆಮ್ಮೆ ಇದೆ ನಮ್ಮ ಲೈಫಲ್ಲಿ. ಇವತ್ತು ಬಂದುಬಿಟ್ಟು ದೇವಸ್ಥಾನಕ್ಕೆ ತುಂಬ ವರ್ಷಗಳಾಗಿತ್ತು. ನಾವು ಮದುವೆ ಆದಾಗಿಂದ ಫಸ್ಟ್ ಆ್ಯನಿವರ್ಸರಿಗೇನೋ ಬಂದಿದ್ವಿ, ಅದಾದಾಗಿಂದ ಬಂದಿರಲಿಲ್ಲ. ಹಾಗಾಗಿ ಫ್ರೀ ಬೇರೆ ಇದ್ವಿ, ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ. ಇನ್ನು ಪೂಜೆ ಸಾಮಾನೆಲ್ಲ ಇಲ್ಲೇ ಒಳಗಡೆ ಸಿಗುತ್ತೆ, ಅದನ್ನೆಲ್ಲ ತೊಗೊಂಡ್ವಿ. ನಾನು ಕೂಡ ನೋಡಿರಲಿಲ್ಲ, ನಮ್ಮ ಮದುವೆಯಲ್ಲಿ ನೋಡಿದ್ವಿ ಆಗ, ಬಟ್ ಅಷ್ಟು ಚೆನ್ನಾಗಿರಲಿಲ್ಲ ದೇವಸ್ಥಾನ. ಇವಾಗೆಲ್ಲ ತುಂಬಾ ಆಲ್ಟ್ರನೇಷನ್ ಮಾಡಿದ್ದಾರೆ. ನೋಡೋ ಕೂಡ ತುಂಬಾ ಇಷ್ಟ ಆಯಿತು ನನಗೆ ಇದು ದೇವಸ್ಥಾನ ಬಂದಿದ್ದಕ್ಕೂ. ಸೊ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನ್ನಿಸ್ತು. ಇನ್ನು ದೇವಸ್ಥಾನ ಎಲ್ಲ ಬಂದುಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಇನ್ನು ಅಲ್ಲಿಂದ ಹೊರಗಡೆ ಬಂದು ಸುತ್ತಮುತ್ತ ಒಂದು 2-3 ದೇವಸ್ಥಾನ ಇದೆ, ಎಲ್ಲನೂ ಕೂಡ ಪ್ರದಕ್ಷಿಣೆ ಹಾಕ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ಇನ್ನು ದೇವ್ರ ಫೋಟೋ ಕೂಡ ಬೇಕು ಅಂತೇಳ್ಬಿಟ್ಟು ತೊಗೊಂಡೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲೇ ಒಳಗಡೆ ಎಲ್ಲ ಸಿಗುತ್ತೆ. ಯಾರಾದರೂ ಗೋಕಾಕ್ ಈ ಕಡೆ ಬಂದರೆ ಒಂದು ಟೈಮ್ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಇದು ಪ್ಲೇಸು. ನನಗೂ ಕೂಡ ಬಂದಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು, ಅಷ್ಟು ಚೆನ್ನಾಗಿದೆ. ಮನಸ್ಸಿಗೂ ಕೂಡ ನೆಮ್ಮದಿ ಅನ್ನಿಸ್ತು. ಇನ್ನು ಈ ಕಡೆ ಆಂಜನೇಯನ ದೇವಸ್ಥಾನ ಇತ್ತು, ಅಲ್ಲೂ ಕೂಡ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಹಾಗೆ ಬಿಸಿಲು ಕೂಡ ಇವತ್ತು ಯಾಕೋ ತುಂಬಾ ಜಾಸ್ತಿ ಇತ್ತು. ನಮ್ಮ ಮನೆಯವ್ರದ್ದು ಬೇರೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ಇನ್ನು ಹೋಗುವಾಗ ಪೂಜೆ ಸಾಮಾನಿಗೆ ನಾವು ಏನೇನು ತೊಗೊಂಡಿರ್ತೀವಲ್ಲ ಅದು ಬಟ್ಲು ಬಂದುಬಿಟ್ಟು ರಿಟರ್ನ್ ಕೊಟ್ಟು, ಇನ್ನು ಒಂದು ದೇವ್ರ ಫೋಟೋ ಕೂಡ ತಗೊಂಡ್ವಿ, ಲಕ್ಷ್ಮೀ ದೇವ್ರು. ಆಮೇಲೆ ಟಿಫನ್ ಕೂಡ ನಾವು ಮಾಡಿರಲಿಲ್ಲ ಇನ್ನು. ಸೊ ಇಲ್ಲೇ ಮಾಡಿದ್ರಾಯ್ತು ಅಂತೇಳಿ ಇನ್ನು ಹೊರಟ್ವಿ. ಇನ್ನು ಫಾಲ್ಸ್ ನೋಡೋಣ ಅಂತೇಳ್ಬಿಟ್ಟು ಫಸ್ಟ್ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಫಾಲ್ಸ್ ನೋಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಬಟ್ ಇದು ಮಳೆ ಆದಾಗ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ, ನೀರು ಜಾಸ್ತಿ ಇರುತ್ತೆ, ಆಗ ಚೆನ್ನಾಗಿ ಅನಿಸುತ್ತೆ. ನಾವು ಹೇಗೂ ಇಲ್ಲೇ ಬಂದಿದ್ದೀವಲ್ವ ಅಂತೇಳ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಬಟ್ ಅಲ್ಲಿ ನೀರೇನು ಅಷ್ಟೊಂದು ಇರಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಫಸ್ಟ್ ಟಿಫನ್ ಕೂಡ ಮಾಡೋಣ ಅಂತೇಳ್ಬಿಟ್ಟು ಟಿಫನ್ನೆಲ್ಲ ಮಾಡಿಕೊಂಡು ಇನ್ನು ಒಳಗಡೆ ಹೊರಟ್ವಿ. ಯಾವುದೇ ಥರ ಫೀಸ್ಗೂ ಮತ್ತು ಟಿಕೆಟ್ ಫೀ ಏನೂ ಇಲ್ಲ ಇಲ್ಲಿ. ಯಾರಾದರೂ ಈ ಕಡೆ ಬಂದರೆ ಒಂದು ಟೈಮ್ ವಿಸಿಟ್ ಮಾಡಿ ನೋಡಿ, ಚೆನ್ನಾಗಿದೆ ಪ್ಲೇಸ್. ಬಟ್ ಸಂಜೆ ಟೈಮ್ನಲ್ಲಿ ಬೆಳಗ್ಗೆ ಟೈಮ್ನಲ್ಲಿ ನೋಡೋಕೆ ಚೆನ್ನಾಗಿರುತ್ತೆ. ಹಾಗೆ ಮಳೆಗಾಲದಲ್ಲಿ ಫುಲ್ಲು ನೀರು ಬಂದಿರುತ್ತಲ್ವ, ಆವಾಗ ನೋಡೋಕೆ ಚೆನ್ನಾಗಿರುತ್ತೆ. ಬಟ್ ಇವಾಗ ತುಂಬಾ ಆಗ ನೀರಿದ್ದಾಗ ಎಲ್ಲ ಬ್ರಿಡ್ಜ್ ಮೇಲೆಲ್ಲ ಬಿಡ್ತಾಯಿದ್ರು, ಇವಾಗ ನೀರಿಲ್ಲ. ಬಟ್ ಆ ಬ್ರಿಡ್ಜ್ ಮೇಲೆಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೈಡು ಏನು ಕಾಣ್ತಾ ಇದೆ ಅಲ್ವಾ ಬ್ರಿಡ್ಜು, ಅಲ್ಲಿ ಅದ್ರ ಮೇಲೆಲ್ಲ ಹೋಗೋಕೆ ಬಿಡ್ತಾಯಿದ್ರು ಮುಂಚೆ. ನಾವು ಫಸ್ಟ್ ಟೈಮ್ ಆ್ಯನಿವರ್ಸರಿ ಬಂದಾಗ ಅಲ್ಲೆಲ್ಲ ಹೋಗಿದ್ವಿ, ಬಟ್ ಇವಾಗ ಅಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ. ಇನ್ನು ನೋಡ್ತಿರ್ಬೋದು ನೀರು ಕೂಡ ಎಷ್ಟು ಮೇಲಿಂದ ಫೋರ್ಸಾಗಿ ಬೀಳ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೂ ಅಷ್ಟೊಂದು ನೀರಿರಲಿಲ್ಲ. ಇನ್ನು ನಮ್ಮ ಮನೆಯವರು ಸ್ವಲ್ಪ ನನ್ನ ಇಟ್ಕೊಂಡ್ರು, ನಮಗೆ ಒಂದೆರಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಅಲ್ಲಿಂದ ಕೆಳಗಡೆ ನೋಡೋಣ ಅಂದ್ಕೊಂಡ್ವಿ, ನೀರಿಲ್ವಲ್ಲ ಮತ್ತೆ ನೋಡೋದು ಅಂತೇಳ್ಬಿಟ್ಟು ಇನ್ನು ಹೊರಟ್ವಿ. ಇನ್ನು ಹೋಗುವ ಟಿಫನ್ ಕೂಡ ಲೇಟಾಗಿ ಮಾಡಿದ್ವಿ, ಇನ್ನೇನು ಡಿನ್ನರ್ ಊಟ ಏನು ಬೇಡ ಅಂತೇಳ್ಬಿಟ್ಟು ಹಾಗೆ ಲೈಟಾಗಿ ಏನಾರು ತಿನ್ನೋಣ ಅಂತೇಳ್ಬಿಟ್ಟು ಡಾಮಿನೋಸಿಗೆ ಬಂದ್ವಿ. ಇನ್ನು ಪಿಜ್ಜಾ ಕೂಡ ಆರ್ಡ್ರ್ ಮಾಡಿಕೊಂಡೆ, ಹಾಗೆ ಒಂದು ಕೇಕ್ ಕೂಡ ತೊಗೊಂಡು ಅದನ್ನು ಇಬ್ಬರು ಸೆಲೆಬ್ರೇಟ್ ಮಾಡಿದ್ವಿ. ಇನ್ನು ಅಲ್ಲಿಂದ ಮನೆಗೆ ಇನ್ನು ಹೊರಟ್ವಿ.
ಬಿಸಿಲು ಕೂಡ ಜಾಸ್ತಿ ಇದ್ದಿದ್ದರಿಂದ ನಮಗೂ ನೈಟ್ ಬೇರೆ ಪ್ರೋಗ್ರಾಮ್ ಎಲ್ಲ ಮಾಡಿದ್ರಿಂದ ಸುಸ್ತಾಗಿತ್ತು, ನಿದ್ದೆ ಕೂಡ ಇರಲಿಲ್ಲ. ಹಾಗೆ ಯಾವಾಗಲೂ ಹೊರ್ಗಡೆನೇ ಇರ್ತೀನಲ್ವಾ, ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಮನೆಗೂ ಕೂಡ ಹೊರಟ್ವಿ ನಾವು. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ವಿ ವೀಡಿಯೋದಲ್ಲಾದರೂ ವಿಶ್ ಮಾಡಿ ಅಂತ. ಅವ್ರು ಈ ವಿಡಿಯೋ ಫೋಟೋ ಎಲ್ಲ ಸ್ವಲ್ಪ ನಾಚ್ಕೊಳ್ಳೋದು ಜಾಸ್ತಿನೇ. ಅವ್ರಿಗೆ ಇದೆಲ್ಲ ಸ್ವಲ್ಪ ಹೊಸದು ಅನಿಸುತ್ತೆ. ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಮನೆಗೆ ಕೂಡ ಹೊರಟ್ವಿ, ತುಂಬ ಬಿಸಿಲಿತ್ತು ಅಂತೇಳ್ಬಿಟ್ಟು. ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ನಾವು ಕೂಡ ಹೊರಟ್ವಿ. ಆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಲಾಗ್. ಬಾಯ್.